ಹೊರಟಿದ್ದೀನಿ, ಬರ್ರಿ ಹೋಗೋಣ. ಹಾಂ ಹೇಳಿ ಸರ್. ಸಾರಿ ತೊಂದರೆ ಮಾಡ್ತಾ ಇರೋದಕ್ಕೆ ಕ್ಷಮಿಸಿ. ಏನು ಸರ್ ವಿಡಿಯೋ ಮಾಡಿ ತುರುವೇಕೆರೆ ಬೇಕ್ರಿ ಹತ್ರ ಆರ್ಡ್ರ್ ಮಾಡಿದ್ದೀನಿ. ಇಲ್ಲಿಂದ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಇಲ್ಲಿ ಹತ್ರ ಹೋಗ್ತಾ ಇದ್ದೀನಿ. ಮಾಚನಹಳ್ಳಿ ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿ. ಇವಾಗ ತಾಡ್ತ ಹತ್ರ ಬಂದೆ. ಇಲ್ಲಿಂದ ಹೋಗೋಣ ಬರ್ರಿ. ಇವಾಗ ಚೀಲ ಎತ್ತಿ ವಿಜುವಲ್ ಟ್ರೈಪೋಡ್ ಹೊಗೆ ಹಾಕೊಂಡೈತೆ ಇಲ್ಲಿ. ನಮಸ್ಕಾರ ದೇವರು. ನೋಡ್ರಿ ಕಟಿಂಗ್ ಮಾಡಿಸ್ಕೊಂಡು ರೆಡಿ ಆಗಿದ್ದೀನಿ. ಇವಾಗ ತುರುವೇಕೆರೆಗೆ ಹೊರಟಿದ್ದೀನಿ. ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ ವಾರ್ಮಪ್ ಆಗಲಿ ಅಂತ. ಬರ್ರಿ, ಮಳೆ ಬೇರೆ ಬರೋಂಗೈತೆ. ತುರುವೇಕೆರೆಗೆ ಹೋಗ್ತಾ ತೋರಿಸ್ತೀನಿ ನಿಮಗೆ ಏನೇನಾಗುತ್ತೆ ಏನೇನು ಅಂತ. ಯಾಕೆ ಅಂತ ಹೇಳ್ತೀನಿ, ಆಮೇಲೆ ಹೋಗ್ತಾ ಹೇಳ್ತೀನಿ. ಹೋಗ್ತಾ ದಾರಿಲಿ ಏನು, ಯಾಕೆ ಹೋಗ್ತಾ ಇದ್ದೀನಿ ಏನು ಅಂತ. ಬರ್ರಿ ಹೋಗೋಣ. ಬರ್ರಿ ಇವಾಗ ಹೊರಟಿದ್ದೀನಿ, ಬರ್ರಿ ಹೋಗೋಣ. ಹೋಗ್ತಾ ಇದ್ದೀನಿ. ಯಾವ ಕಾರಣಕ್ಕೆ, ಯಾವ ಉದ್ದೇಶಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನಾಳೆ ಅಪ್ಪಾಜಿ ಅವ್ರದ್ದು ಬರ್ತಡೇ ಇದೆ. ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ತುರುವೇಕೆರೆಗೆ. ಇವಾಗ ಸ್ನಾನ ಮಾಡ್ಕೊಂಡು ನೋಡ್ರಿ. ಇವಾಗ ಸಾರಿಗೆಹಳ್ಳಿ ಬಿಟ್ಟು ಹೋಗ್ತಾ ಇದ್ದೀನಿ. ಸಾರಿಗೆಹಳ್ಳಿ ರೋಡಿಗೆ ಜಾಯ್ನ್ ಆಗಿದ್ದೀನಿ. ಬರ್ರಿ ತುರುವೇಕೆರೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಜಾಸ್ತಿ ಶೂಟ್ ಮಾಡೋಕ್ಕಾಗಲ್ಲ, ನಾನು ಇನ್ನೂ ಮೋಟಲಾಗಿ ಸೆಟಪ್ ಬೇರೆ ಮಾಡಿಲ್ಲ. ಸೆಟಪ್ ಮಾಡಿದಾಗೆಲ್ಲ ನಿಮಗೆ ನೀಟಾಗಿ ತೋರ್ಸೋಕ್ಕಾಗುತ್ತೆ. ಹಂಗಾಗಿ ಸೆಟಪ್ ಕೂಡ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಿ. ಇನ್ಸ್ಟಾಗ್ರಾಮ್ ಇಲ್ಲಿ ಹಾಕ್ತೀನಿ. ಯೂಟ್ಯೂಬಲ್ಲಿ ನೋಡ್ತೀರಿ, ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಮುಂದೆ ಹೋಗೋಣ. ನೋಡ್ರಿ, ಇದೇ ಸಾರಿಗೆಹಳ್ಳಿ ಕೆರೆ ದೇವ್ರುಗಳೇ. ಮಳೆ ಬರ್ತೈತೆ, ತುಂಬಕ್ಕಾಗಿತ್ತು, ಇನ್ನೂ ತುಂಬಿಲ್ಲ. ಇದು ಹೋಗ್ತಾ ತೋರಿಸ್ತೀನಿ ಬರ್ರಿ ನಿಮಗೆ ಏನೇನಾಗುತ್ತೆ ಏನು ಕತೆ ಅಂತ. ಸೀದಾ ತುರುವೇಕೆರೆಗೆ ಹೋಗ್ಬಿಟ್ಟು ಸಿಗ್ತೀನಿ. ರಾಮನಹಳ್ಳಿ ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿ ಏತಕ್ಕೆ ಇದನ್ನ ಆನ್ ಮಾಡಿದೆ ಅಂದರೆ, ನೋಡ್ರಿ ರೋಡ್ ಸೈಡೆಲ್ಲ ಪೈಪ್ ಲೈನ್ಗೆ ಇದನ್ನ ಹಾಕ್ತವ್ರೆ, ಗುಂಡಿನ ನೀಟಾಗಿ ಮುಚ್ಚವ್ರೆ. ಮತ್ತು ಇಲ್ಲೆಲ್ಲ ಹೊಸ ಸುಸಿ ಕಟ್ಟವ್ರೆ ನೋಡ್ರಿ. ಎಲ್ಲ ಕಟ್ಟವ್ರೆ. ನಮ್ಮ ಸುತ್ತಲ ವಾತಾವರಣ ನೋಡ್ರಿ ಹೆಂಗೈತೆ ಅಂತ. ಇದು ಇಲ್ಲಿ ಹೋದ ಮಕ್ಕಳಿಗೆ ಬಾಪೂಜಿ ಕೇಂದ್ರೀಯ ಪ್ರೌಢಶಾಲೆ ಇದೆ. ಇಲ್ಲಿ ಮೇಯ್ನ್ ಹೈಸ್ಕೂಲ್ ಬಂದು ನೋಡ್ರಿ. ಸೀದಾ ಇಲ್ಲಿಂದ ಹೋಗೋಣ ಬರ್ರಿ ತುರುವೇಕೆರೆ ಎಂಟ್ರಿ ಬೋರ್ಡ್ ತೋರಿಸ್ತೀನಿ. ಮತ್ತು ನಾನು ಓದಿದ ಸ್ಕೂಲ್ನು ನಿಮಗೆ ತೋರಿಸ್ತೀನಿ. ಇವತ್ತು ಹೆಂಗೋ ಆಂದಿವೆ ಹಿಂಗಾಸೆಲ್ಲ ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು ಚಿಕ್ಕದ್ರಿಂದ 1ನೇ ಕ್ಲಾಸಿಂದನ 8th ಎಲ್ಲಿ ಓದಿದ್ದು ಅನ್ನೋದು ತೋರಿಸ್ತೀನಿ. ಮತ್ತು 8th 9th ಮತ್ತು 10th ಎಲ್ಲಿ ಓದಿತ್ತು ಅನ್ನೋದು ತೋರಿಸ್ತೀನಿ. ನೋಡಿ, ಇದೇ ದೊಡ್ಡನಹಳ್ಳಿ ನಾನು ಓದಿದ ಸ್ಕೂಲು, ಸೇಂಟ್ ಮೇರೀಸು. ಸ್ಕೂಲ್ ವ್ಯಾನ್ಗಳೆಲ್ಲ ನಾವಿದ್ದಾಗ ತಂದವೆ, 2 ವರ್ಷ ವ್ಯಾನು. ಇದೇ ಸ್ಕೂಲ್. ನಾನು ಓದಿರೋ ಕಾಲೇಜು ಮತ್ತು 9th 10th ಅದನ್ನು ಒಂದು ಸಪ್ರೇಟಾಗಿ ಲಾಕ್ ಮಾಡ್ತೀನಿ ನೋಡ್ರಿ. ದೇವ್ರುಗಳೇ, ಇವಾಗ ಬೇವನಹಳ್ಳಿಲಿ ಇದ್ದೀನಿ. ಬೇವನಹಳ್ಳಿಯಿಂದ ಹೋಗ್ತಾ ಇದ್ದೀನಿ. ಅದು 1ನೇ ಬಸ್ಸು. ದೇವಸ್ಥಾನ ದೇವರೇ ಕಾಪಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಸಾಂಗ್ ಕೇಳ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀನಿ. ಮನೆ ಇದೆ, ಸ್ವಾನೆ ಒಂದು 2 ಅಡಿ ಅಂದಿದೆ. ಬರ್ರಿ ಸೀದಾ ಹೋಗ್ತೀನಿ ಇವಾಗ. ಇನ್ನೊಂದು 5 ಕಿಲೋಮೀಟ್ರ್ ಅನ್ಕೊಂತೀನಿ ತುರುವೇಕೆರೆ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ಆರ್ಡ್ರ್ ಮಾಡ್ತೀನಲ್ಲ ಯಾವ ಥರ ಏನಂತ ಅದನ್ನು ತೋರಿಸ್ತೀನಿ ನಿಮಗೆ ಇವಾಗ. ನೋಡ್ರಿ ದೇವ್ರುಗಳೇ, ಇವಾಗ ಸೀದಾ ತುರುವೇಕೆರೆ ಟರ್ನಿಂಗಲ್ಲಿ ಗಾಡಿ ತಗೊಳ್ತಾ ಇದ್ದೀವಿ ಇವಾಗ. ಹಾಂ ಹೇಳಿ ಸರ್. ಸಾರಿ ತೊಂದರೆ ಮಾಡ್ತಾ ಇರೋದಕ್ಕೆ ಕ್ಷಮಿಸಿ. ಏನು ಸರ್ ವಿಡಿಯೋ ಮಾಡಿ ವಿಡಿಯೋ ಮಾಡ್ತಿದ್ದೀನಿ. ಸುರಕ್ಷಾ ಜೀವನ ಟ್ರಸ್ಟ್ ಕಡೆಯಿಂದ. ಇವಾಗ ಸೀದಾ ತುರುವೇಕೆರೆ ಎಂಟ್ರೆನ್ಸ್ ಬೋರ್ಡಲ್ಲಿ ಇದ್ದೀನಿ. ಬರ್ರಿ ಸೀದಾ ನೋಡಿದರೆ ತುರುವೇಕೆರೆ ಊರವ್ರು ಕಮೆಂಟ್ ಮಾಡಿರಿ, ತೋರಿಸ್ತೀನಿ ನಿಮಗೆ ಇವತ್ತು. ಇದೇ ತುರುವೇಕೆರೆ ಕೆರೆ ಬಂದ್ಬಿಟ್ಟು. ಮಳೆ ಎಲ್ಲ ನೀರು ಹರಿಯುತ್ತೆ, ಹೋಗುತ್ತೆ. ಸ್ಪೆಕ್ಸ್ ಬೇರೆ ತರಲಿಲ್ಲ, ಮರ್ತು ಬಂದೆ. ಕಣ್ಣಿಗೆಲ್ಲ ಧೂಳು ಹಂಗೆ ಹೋಗ್ತೈತೆ. ತುರುವೇಕೆರೆ ಹೋಗ್ತಾ ಇದ್ದೀನಿ. ಬಸ್ ಹೊತ್ತು ನೋಡ್ರಿ, ನಾನು ತುರುವೇಕೆರೆಗೆ ಎಂಟ್ರಿ ಕೊಡ್ತಿದ್ದಂಗೆ. ಅರ್ರಿ ಸೀದಾ ಹೋಗೋಣ ಇವಾಗ. ಅಂಗಡಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. A few moments later. ತುರುವೇಕೆರೆ ಬೇಕ್ರಿ ಹತ್ರ ಆರ್ಡ್ರ್ ಮಾಡಿದ್ದೀನಿ. ಇಲ್ಲಿಂದ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಆರ್ಡ್ರ್ ಮಾಡಿ ಹೊರಟಿದ್ದೀನಿ. ಹಾಲು ತಗೊಂಡು ನಾಳೆ ಬಂದು ಇಸ್ಕೊಂಡು ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಬರ್ರಿ ಮನೆ ತಕ್ಕೆ. ಕೆಲಸ ಮುಗೀತು. ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ನಾಳೆ ಬಂದು ಇಸ್ಕೊತೀನಿ ಅಂತ ಹೇಳಿದ್ದೀನಿ.
ಫೋಟೋ ಚೆನ್ನಾಗಿ ಮಾಡ್ತಾರ ಇಲ್ಲ ನೋಡಬೇಕು. ಹೋದ ಸತಿ ಚೆನ್ನಾಗಿ ಮಾಡಿದ್ರು, ಹೋದ ಸತಿ ಬೇರೆ ತಲೆ ಕೊಟ್ಟಿದ್ದು, ಈ ಸತಿನೇ ಬೇರೆ ತಲೆ ಕೊಟ್ಟಿರೋದು. ನೋಡೋಣ ಹೆಂಗೆ ಮಾಡ್ತಾರೆ ಏನು ಅಂತ, ನಾಳೆ ಗೊತ್ತಾಗುತ್ತಲ್ಲ. ಹೋಗ್ಬಿಟ್ಟು ಸಿಗ್ತೀನಿ ಬರ್ರಿ ಇವಾಗ ಸೀದಾ ಊರಿಗೆ. ನೋಡ್ರಿ ತುರುವೇಕೆರೆ ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ತುರುವೇಕೆರೆ ಆನ್ ಸ್ಪಾಟ್ ಬಿಡ್ತಾ ಇದ್ದೀನಿ. ತುರುವೇಕೆರೆ ಬೋರ್ಡ್ ನೋಡ್ರಿ ಕಾಣುತ್ತೆ. ಇಲ್ಲ ಹೋಗೋಣ ಬರ್ರಿ ಸೀದಾ ಇವಾಗ. ಓ ಅಣ್ಣ 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 ನಿಧಾನ ನೋಡ್ರಿ ಇವಾಗ ಹೋಗ್ತಾ ಇದ್ದೀನಿ. ನಮ್ಮ ರೋಡಿಗೆ ಬಂದಿದ್ದೀನಿ ಇವಾಗ. ಸ್ಪಾಟ್ ನಮ್ಮ ರೋಡಲ್ಲಿ ಹೋಗ್ಬೇಕು ಇವಾಗ. ನಮ್ಮ ರೋಡಿಗೆ ತಗೊಂಬಿಟ್ಟು ಹೋಗ್ತಾ ಇದ್ದೀನಿ. ನಿಮಗೆಲ್ಲ ಎಷ್ಟು ರಿಸ್ಕ್ ತಗೊಂಡು ವೀಡಿಯೋ ಮಾಡಬೇಕು. ನೀವು ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಮಗೆ ನೆಕ್ಸ್ಟ್ ವೀಡಿಯೋಗೆ ಇನ್ನೂ ಸಪೋರ್ಟ್ ಆಗುತ್ತೆ ಅಂತ ಕೇಳ್ತಾ ಸಪೋರ್ಟ್ ಮಾಡಿ. ಆದಷ್ಟು ವೀಡಿಯೋ ನೋಡ್ತಿರೋದು ಸಬ್ಸ್ಕ್ರೈಬ್ ಆಗ್ದಂಗೆ ವೀಡಿಯೋ ನೋಡ್ತಿದ್ದೀರಾ. ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿರಿ. ನಾನು ಮೋಟಲ್ ಆಗಿಂಗಿಗೆ ಎಲ್ಲ ಸೆಟಪ್ ಮಾಡ್ಕೊತೀನಿ. ಸೆಟಪ್ ಮಾಡ್ಕೊಂಬಿಟ್ಟು ಇದರಲ್ಲೇ ಮೋಟಲ್ ಆಗಿ ಮಾಡ್ತಾಯಿದ್ದೀನಿ. ಮಾಡಬೇಕು, ಮಾಡ್ತೀನಿ ನೋಡ್ರಿ. ಮಾಡೇ ಮಾಡ್ತೀನಿ. ಹೋಗ್ಬಿಟ್ಟು ಮಂದಾಗ ಹೋಗ್ಬಿಟ್ಟು ಊಟ ಮಾಡ್ಬಿಟ್ಟು ಹೊಟ್ಟೆ ಹಸ್ತೈತೆ. ಊಟ ಮಾಡ್ಬಿಟ್ಟು ಸೀದಾ ತಾಡ್ತಕ್ಕೆ ಹೋಗ್ಬೇಕು. ಬರ್ರಿ ತಾಡ್ತಕ್ಕೆ ಹೋಗೋಣ, ಊಟ ಮಾಡೋಣ. ಮುಗಿಸ್ಕೊಂಡು ಹೋಗಿ ಹೊಟ್ಟೆ ಸಿದೈತೆ. ಟೈಮಲ್ಲೇ 2 ಗಂಟೆ ಆಗೈತೆ. ಬರ್ರಿ ಇವಾಗ ಸೀದಾ ಹೋಗೋಣ. ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀವಿ. ಬರೀ ತಾಡ್ತಕ್ಕೆ ಹೋಗೋದೆಲ್ಲ ತೋರಿಸ್ತೀನಿ. ತಾಡ್ತಕ್ಕೆ ಹೋಗ್ತೀವಿ. ಕಾಯಿ ಬಿಟ್ಟವೆ, ಕಾಯಿ ಬೇರೆ ಕೇಳಿಸ್ಬೇಕಿನ್ನ. ಬರ್ರಿ ಹೋಗೋಣ ಇವಾಗ. ಹೋಗ್ತಾ ಇದ್ದೀನಿ ಅಂದ್ವಿ. ಅದೇ ಬೇವನಹಳ್ಳಿ ಅಂತ ಇದ್ದೀನಿ ಇವಾಗ. ಬೇವನಹಳ್ಳಿಯಿಂದ ಮುಂದೆ ಮುಗಿಸ್ಕೊಂಡು ಹೋಗೋಣ. ಬೇವನಹಳ್ಳಿ, ದೊಡ್ಡನಹಳ್ಳಿ, ನೆಕ್ಸ್ಟು ಅದೇ ನಮ್ಮ ಸ್ಕೂಲ್ಗೆ ಹೋಗ್ತೀನಿ. ಅದೇ ನಮ್ಮ ಸ್ಕೂಲು ಕಾಲೇಜು ಒಂದು ಹಾಕ್ಬಿಡ್ತೀನಿ. ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ವೀಡಿಯೋಗಳು ನೋಡಬೇಕು ನನ್ನ ವೀಡಿಯೋಗಳ್ನ. ಅಂದರೆ ನಮ್ಮ ಸ್ಕೂಲ ಈ ಕಡೆಯಿಂದ ಆ ಕಡೆ ಬರ್ಬೇಕಾದ್ರೆ ಆಗಲೇ ತೋರಿಸಿದೆ. ಇವಾಗ ಈ ಕಡೆ ಹೋಗ್ಬೇಕಾದ್ರೆ ಇನ್ನೊಂದ್ಸತಿ ನೋಡ್ಕೊಂಬಿಡ್ರಿ. ನಿಧಾನಕ್ಕೆ ಹೋಗ್ತೀನಿ. ಇದೇ ನಮ್ಮ ನಾನು ಫಸ್ಟ್ ಇಲ್ಲೇ ಓದಿದ್ದು ನೋಡ್ರಿ. ಇದೇ ನಮ್ಮ ಸ್ಕೂಲು ನೋಡ್ರಿ. ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಇವಾಗ. ಅದೇ ಸ್ಕೂಲ್ ಫಸ್ಟ್ ಎಲ್ಲ ಹಿಂಗಿರಲಿಲ್ಲ. ಈ ವ್ಯಾನು ಶೆಡ್ ಏನೂ ಇರಲಿಲ್ಲ. ಎಲ್ಲ ಅದೆಲ್ಲ ಇವಾಗ ಮಾಡ್ರಿ. ಅಲ್ಲಿ ಹತ್ರ ಹೋಗ್ತಾ ಇದ್ದೀನಿ. ಮಾಚನಹಳ್ಳಿ ಗೌರ್ಮೆಂಟ್ ಹಾಸ್ಪಿಟಲ್. ಸರ್ಗೇಳಿ ಏರಿ ಇದು. ಮುಂದೆ ಹೋದ್ರೆ ಸರ್ಗೇಳಿ ಕೆರೆ. ಏನು ತೋರಿಸಿರೋದೇ ತೋರಿಸೋದು ನಿಮಗೆ. ಏನು ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಅಂತವ. ಹೋಗ್ತಾ ಇದ್ದೀನಿ ಇವಾಗ. ಬರ್ರಿ ಹೋಗೋಣ ಇವಾಗ. ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ತೋರಿಸಿರೋದು ಏನು ತೋರಿಸೋದು ಆಗಾಗಲ ಹತ್ರ ರೀಚ್ ಆಗಿದ್ದೀನಿ. ಬರ್ರಿ ಇವಾಗ ಹೊಟ್ಟೆ ಹೆವಿ ಹಸ್ಬಿಟ್ಟೈತೆ. ಹೋಗಿ ಊಟ ಮಾಡೋಣ. A few moments later. ಮಂತಕ್ಕೆ ಬಂದು ಅರ್ಧ ಗಂಟೆ ಆಯಿತು. ಇವಾಗ ನೋಡ್ರಿ ಊಟ ಮಾಡೋಣ ಅಂತ ನೋಡಿ ಗೈಸ್. ಆವಾಗಲೇ ಬಂದ್ಬಿಟ್ಟು ಆ ಗಾಡಿ ಒಳಗೆ ನಿಲ್ಲಿಸ್ಬಿಟ್ಟು ಊಟ ಮಾಡಿಬಿಟ್ಟು ಇವಾಗ ಹೊರಟಿದ್ದೀನಿ. ಸೊ ಬರ್ರಿ ಇವಾಗ ಹೋಗೋಣ. ತೋಟದ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ ಏನೇನು ಕತೆ ಏನಾಗುತ್ತೆ ಅಂತ. ಹೋಗೋಣ ಬರ್ರಿ ಇವಾಗ ತೋಟದ ಹತ್ರ ಸೀದಾ. ಕತೆ ಸೀದಾ ಹೋಗೋಣ ಬರ್ರಿ ಇವಾಗ. ತೋಟದ ಹತ್ರ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಏನೇನಾಗುತ್ತೆ ಏನು ಕತೆ ಅಂತ. ಹೋಗೋಣ ಇವಾಗ. ಫಸ್ಟ್ ತೋಟದ ಹತ್ರ ಹೋಗ್ತಾ ಇದ್ದೀನಿ ನೋಡ್ರಿ. ಇವಾಗ ತೋಟದ ಹತ್ರ ಇಲ್ಲಿ ಮುಗಿಸ್ಕೊಂಬಿಟ್ಟು ಇನ್ನೊಂದು ತೋಟದ ಹತ್ರ ಹೋಗ್ಬೇಕು. ಗೈತಿರೋದೆಲ್ಲ ನಿಮಗೆ ತೋರಿಸಿದ್ದೀನಲ್ಲ. ಹಿಂದ್ಗಡೆ ಲಾಗಲ್ಲೆಲ್ಲ ನೋಡಿದ್ದೀರಲ್ಲ ನೀವೇನೆ. ಅದೇ ಸೇಮ್ ತಿರ್ಗಾ ಬಂದಿದ್ದೀನಿ ಅಷ್ಟೇ ಇಲ್ಲಿಗೆ ನೋಡ್ಕೊಂಡು. ನಾನು ಡೈಲಿ ಬರ್ತೀನಿ. ಡೈಲಿ ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತು ಹೆಂಗೋ ಅಲ್ಲಿ ತುರುವೇಕೆರೆದು ಶೂಟ್ ಮಾಡಿದ್ನಲ್ಲ, ಹಂಗೆ ಹೆಂಗೋ ಬಂದಿದ್ದೀನಲ್ಲ, ಇದು ಶೂಟ್ ಆಗಲಿ ಅಂತ ಇದನ್ನು ಶೂಟ್ ಮಾಡಿಬಿಟ್ಟೆ. ಶೂಟ್ ಆಗಲಿ ಬಿಡು ಅಂತ ಆ ಕಡೆಯಿಂದ ಈ ಕಡೆಗೆ ಬಂದಿದ್ದೀನಿ. ಫುಲ್ ಇದನ್ನು ನೋಡ್ಕೊಂಡಿದ್ದು ಆಯತೆ ಅಲ್ಲಿವರೆಗೂ. ಅಲ್ಲಿ ಹೊಡಿಲಿಲ್ಲ ನನ್ನ ಮಗ. ಅಲ್ಲೆಲ್ಲ ಹುಲ್ಲಸ್ಲು ಬೆಳೆದೈತಲ್ಲ ಅಲ್ಲೇ. ನೋಡೋಣ ಬರ್ರಿ ಹೋಗಿ. ನೋಡಿ ದೇವ್ರುಗಳೇ, ಇವಾಗ ಈ ತೋಟದ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ನೋಡಿರಿ ಹೋಗ್ತಾ ಇದ್ದೀನಿ ಬೈಕಲ್ಲಿ. ಅಲ್ಲೇ ಮುಗಿಸ್ಕೊಂಬಂದೆ ಇವಾಗ. ಅಲ್ಲಿಗೆ ಹೋಗ್ಬಿಟ್ಟು ಬರ್ರಿ ತೋರಿಸ್ತೀನಿ ನಿಮಗೆ ಏನೇನಾಗುತ್ತೆ ಏನು ಕತೆ ಏನು ಅಂತ. ಇನ್ನು ಇದು ಮೋಟೋಲಾಗಲ್ಲ, ಇದು ಟ್ರೈಪಾಡ್ ಹಾಕ್ಕೊಂಡು
ಮೊಬೈಲ್ನೇ ಹಾಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ತಾಡ್ದ ಹತ್ರ ಬಂದರೆ ಇಲ್ಲಿಂದ ಹೋಗೋಣ ಬರ್ರಿ. ಇವಾಗ ಸೀದಾ ತಾಡ್ದ ಹತ್ರ ಇದೇ ನಮ್ಮದು ರೈಟ್ ಸೈಡ್ ಕಾಣೋದೇ ತೋಟ ನೋಡಿ. ಇವಾಗ ತೋಟ ತೊಳಿಕ್ಕೆ ಎಂಟ್ರಿ ಆಗ್ತಾಯಿದ್ದೀನಿ. ಅವತ್ತು ಗುಡ್ಡ ಮೊನ್ನೆ ಶನಿವಾರ ಬಂದಾಗ ಗುಡ್ಡ ಹಾಕಿರೋ ಕಾಯಿ ಇಲ್ಲಿಲ್ಲೇ ಅವೆ. ಈಗ ಅವನ್ನೆಲ್ಲ ಒಳಗೆ ಎತ್ತಾಕ್ಬೇಕು ಇವಾಗ ನೋಡ್ರಿ. ಗುಡ್ಡ ಹಾಕಿರೋವೆಲ್ಲ ಇಲ್ಲಿಲ್ಲೇ ಅವೆ. ಇಲ್ಲಿ ಹಾಕಿ ಹೋಗಿದೆ ಅವತ್ತು ಅಷ್ಟ. ಅಲ್ಲಲ್ಲಿ ಇಲ್ಲಿ ಎಲ್ಲ ತಲ್ಲು ಇಷ್ಟೊತ್ತು ಹಾಕಿ ಹೋಗಿದ್ದೆ. ಇನ್ನಷ್ಟು ಬಿದ್ದವೆ. ಈಗ ಅವನು ಎತ್ತಾಕ್ಬಿಟ್ಟು ಅಡಿಕೆ 2-3 ತಲೆ ಗುಡ್ಡ ಹಾಕಿದ್ದೀನಿ. ಈ ಮಾಡೀಲಿ ಆ ಮಾಡೀಲಿ ಎಲ್ಲ ಮಾಡಿತಲ್ವ. ಇವನ್ನೆಲ್ಲ ಪೂರ ಒಳಿಕೆ ಎತ್ತಾಕ್ಬಿಟ್ಟು ಇನ್ನೊಂದು ತೋಟಕ್ಕೆ ಹೋಗೋಣ ಬರ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ. ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ಎಲ್ಲರೂ ನಾನು ಕೇಳೋದಷ್ಟೇ ನೋಡಿರಿ. ಅಲ್ಲೊಂತಲ್ಲಿ ಇಲ್ಲೊಂತಲ್ಲಿ ಗುಡ್ಡ ಹಾಕಿದ್ದೀನಿ. ಕಡೆ ಸೈಡ್ ಒಂದು ರೌಂಡ್ ಹೋಗಿ ಬರಬೇಕು. ಹೋಗೋಣ. ಎಲ್ಲ ಅಲೆ ಗರಿ ಮಳೆಗಾಳಿಗೆ ಹೆಂಗೆ ಗರಿಗಳು ಬಿದ್ದವು ನೋಡ್ರಿ. ಅವಾಗೆಲ್ಲ ಚೀಲಕ್ಕೆ ತುಂಬ್ಕೊಂಡು ಕರೆಂಟಿನ ಮನೆ ಒಳಗೆ ಕಾಣ್ಬೇಕು ನೋಡಿ. ಇವಾಗ ಕರೆಂಟಿನ ಮನೆ ಬೀಗ ತೆಗೆಯೋಣ ಅಂತ ಹೋಗ್ತಾ ಇದ್ದೀನಿ. ಕರೆಂಟಿನ ಮನೆ ಬೀಗ ತೆಗೆದ್ಬಿಟ್ಟು ಚೀಲ ತಗೊಂಬಿಟ್ಟು ಹೋಗಿ ಇಲ್ಲಿರೋ 1-2 ಕಾಯಿ ಒಳಗೆ ಹಾಕ್ಬಿಟ್ಟು ಅಲ್ಲಿ 2 ತಲೆ ಗುಡ್ಡ ಹಾಕಿದ್ದೀನಲ್ಲ ಆ ಕಾಯಿನ ತಂದ್ಬಿಟ್ಟು ಕರೆಂಟಿನ ಮನೆ ಒಳಗೆ ಹಾಕೋಣ. ಇಲ್ಲಿರೋ ಕಾಯಿ ಹಾಕ್ಬಿಟ್ಟು ಚೀಲ ತಗೊಂಡು ಹೋಗ್ತಾ ಇದ್ದೀನಿ ನೋಡ್ರಿ. ಇವಾಗ ಇಲ್ಲೊಂದು ತಲೆ ಕಾಯಿ ಗುಡ್ಡ ಹಾಕಿದ್ದೀನಿ 5 ಕಾಯಿ. ಈ 5 ಕಾಯಿ ತುಂಬ್ಕೊಂಬಿಟ್ಟು ಬೇರೆ ತಲೆ ಗುಡ್ಡ ಹಾಕಿದ್ದೀನಲ್ಲ ಆ ಕಾಯಿನ ತುಂಬ್ಕೊಂಬಿಟ್ಟು ಸೀದಾ ಕರೆಂಟಿನ ಮನೆ ಒಳಗೆ ಹೋಗಿ ಹಾಕ್ಬಿಟ್ಟು ಬೇರೆ ಮಡಿಲಿರೋನು ಕಾಯ ತುಂಬ್ಕೊಳ್ಳೋಣ ಬರ್ರಿ. ಇವಾಗ ನೋಡಿ ಇಲ್ಲಿರೋ ಚೀಲ ತುಂಬ್ಕೊಂಡು ಇವಾಗ ಬೇರೆ ತಲೆ ಗುಡ್ಡ ಹಾಕಿರೋದಕ್ಕೆ ಬೇರೆ ಚೀಲ ತಗೊಂಬಂದೆ. ಇಲ್ಲೊಂದು 5 ಕಾಯವೆ. ಈ 5 ಕಾಯಿನ ಚೀಲಕ್ಕೆ ತುಂಬ್ಕೊಳ್ಳೋಣ ಬರ್ರಿ. ಈ 5 ಕಾಯಿನ ಚೀಲಕ್ಕೆ ತುಂಬ್ಕೊತಾ ಇದ್ದೀನಿ. ತುಂಬ್ಕೊಂಬಿಟ್ಟು ಇವಾಗ ಬೇರೆ ತಲೆ ಗುಡ್ಡ ಹಾಕಿದ್ದೀನಲ್ಲ ಅವನು ತಗೊಂಡು ಇವಾಗ ಈ ಕಡೆ ಸೈಡ್ ಐತಲ್ಲ ಇಲ್ಲಿ ಸ್ಟಾರ್ಟಿಂಗ್ ಕರ್ನಲ್ಲಿ ಆ ಬೋರ್ನು ನೋಡ್ಕೊಂಬಿಟ್ಟು ಸೀದಾ ಹೋಗೋಣ ಬರ್ರಿ. ಇವಾಗ ಈ ಮರದಲ್ಲಿ ಒಂದು ಕಾಯಿ ಬಿದ್ದೈತೆ. ಈ ಮರದಲ್ಲಿ ನೋಡ್ರಿ ಗರಿ ಎಷ್ಟು ಬಿದ್ದದೆ. ಗಾಳಿ ಬೀಸಿದ ಮೇಲೆ ಮಳೆ ಬರ್ತೈತಲ್ಲ ಹಂಗಾಗಿ ಜೋರಾಗಿ ಗಾಳಿ ಬೀಸಿ ಗರಿಗಳೆಲ್ಲ ಬಿದ್ದೋಗ್ಯವೆ. ಇಲ್ಲೊಂದು ಕಾಯಿ ಸಿಕ್ತು. ಈ ಕಾಯಿನ ಚೀಲದೊಳಗೆ ಹಾಕೊಂಬಿಟ್ಟು ನೋಡ್ರಿ ಇವಾಗ ಇಲ್ಲೆಲ್ಲೂ ಬಿದ್ದಿಲ್ಲ. ಸೀದಾ ಬರ್ರಿ ಇವಾಗ ಆ ಮಡಿಗೆ ಹೋಗ್ಬಿಟ್ಟು ಅಲ್ಲಿರೋ ಅಷ್ಟು ಹಾಕೊಂಬಿಟ್ಟು ಸೀದಾ ಒಂದೇ ಸತಿ ಚೀಲ ತುಂಬ್ಕೊಂಬಿಟ್ಟು ಒಂದೇ ಸತಿ ತಗೊಂಡೋಗ್ಬಿಡೋಣ. ಪದೇ ಓಡಾಡೋಕ್ಕಾಗಲ್ಲ ಇಲ್ಲಿ, ಹಾಗಾಗಿ ಒಂದೇ ಸತಿ ತಗೊಂಡೋಗ್ಬಿಡೋಣ ಅಲ್ವಾ. ಬರ್ರಿ ಅಲ್ಲಿ ಹೋಗಿ ಸಿಗ್ತೀನಿ. ಇಲ್ಲೊಂದು ಗುಡ್ಡ ಹಾಕಿ ಹೋಗಿದ್ದೆ. ಇವನು ಇಷ್ಟು ಹಾಕೊಂಬಿಡೋಣ ಬರ್ರಿ. ಇವಾಗ ಚೀಲ ಇಲ್ಲೊಂದು 10 ಕಾಯಿ ಇದ್ವು. ಇವನು ಚೀಲದೊಳಗೆ ಹಾಕೋಣ ಬರ್ರಿ. ಇನ್ನೊಂದು 2 ಸೈಡಲ್ಲಿ ಬಿದ್ದಾವೆ. ಅವನು ಒಂದಕ್ಕೆ ಹಾಕ್ಬಿಟ್ಟು ಆ ಮರದಲ್ಲಿ 2 ಮರ ದೊಡ್ಡ ಮರ ಕೀಳೋಕ್ಕಾಗಲ್ಲ. ಸಲ ಕಾಯಿ ಕೀಳಕ್ಕೆ ಬಂದಾಗ ಇಲ್ಲಿ ಜಾಸ್ತಿ ಬೀಳ್ತಲೇ ಇರ್ತವೆ ನೋಡ್ರಿ. ಇಲ್ಲೊಂದು 2 ಬಿದ್ದಾವೆ. ಈ ಮರದಲ್ಲೊಂದು ಈ ಮರದಲ್ಲೊಂದು. ಇವು 2 ಮರದಲ್ಲಿ ಜಾಸ್ತಿ ಕಾಯಿ ಕೀಳೋಕ್ಕಾಗಲ್ಲ. ಯಾಕೆ ಅಂದರೆ ಮರ ಜಾಸ್ತಿ ಹೈಟ್ ಹೋಗಿದೆ. ಹೈಟ್ ಬೆಳೆದ್ಬಿಟ್ಟೈತೆ ಮರ. ಇವಾಗ ಇವನು ತುಂಬ್ಕೊಂಬಿಟ್ಟು ಒಂದೇ ಸತಿ ಕರೆಂಟ್ ಇಲ್ಲೊಂದು 5-6-7 ಕಾಯವೇ. ಇವನು ಚೀಲದೊಳಗೆ ಹಾಕೊಂಡ್ಬಿಟ್ಟು ಸೀದಾ ಒಂದೇ ಸತಿ ತಗೊಂಡೋಗಿ ಕರೆಂಟಿನ ಮನೆ ಒಳಗೆ ಹಾಕೋಣ ಬರ್ರಿ. ಆ ಮಾಡಿವು ನೆಕ್ಸ್ಟ್ ಮುಂದಿನ ಮಡಿಗೆ ಹೋಗಿ ಅವನು ಸೇರಿಸ್ಬಿಟ್ಟು ಹಾಕೋಣ. ಈಗ ಇವನು ಪೂರ ತುಂಬ್ಕೊತಾ ಇದ್ದೀನಿ ನೋಡ್ರಿ. ಇನ್ನೊಂದು 2 ಕಾಯವೇ. ಇವನು ಹಾಕೊಂಬಿಟ್ಟು ಸೀದಾ ಚೀಲದಲ್ಲಿ ತಗೊಂಡು ಹೋಗೋಣ ಬರ್ರಿ. ಇವಾಗ ಕರೆಂಟಿನ ಒಳಗೆ ಸುರಿದ್ಬಿಟ್ಟು ಚೀಲ ತಗೊಂಬಿಟ್ಟು ಹೋಗೋಣ ಬೇರೆ ಮಡಿತಕ್ಕೆ. ನೋಡ್ರಿ ಚೀಲ ಫುಲ್ ತುಂಬ ಹೋಯ್ತಿದ್ದು. ಅಲ್ಲಿ ಚೀಲ ತುಂಬಿಕ್ಕಿದ್ನೆಲ್ಲ ಆ ಚೀಲ ಸೀದಾ ತಾಂಬಂದ್ಬಿಟ್ಟು ಸೀದಾ ಕರೆಂಟಿನ ಒಳಗೆ ಸುರಿದ್ಬಿಟ್ಟು ಬೇರೆ ಮಡಿತಕ್ಕೆ ಚೀಲ ತಗೊಂಡೋಗ್ಬೇಕು. ಈಗ ಇದಿರೋ ನೆಲದಲ್ಲಿ ಫುಲ್ ತುಂಬಿರೋ ಚೀಲ ಹಿಡ್ಕೊಳಕ್ಕಾಗಲ್ಲ. ಚೀಲ ಅಲ್ಲಿಂದ ಎತ್ಕೊಂಬಂದು ತಿರ್ಗಾ ಟ್ರೈಫೋಡಿಕ್ಕೆ ತಿರ್ಗಾ ವೀಡಿಯೋ ಮಾಡಿ ಬನ್ರೋ ಕೆಲಸ ಮಾಡಿ ಬನ್ರೋ. ನಮ್ಮ ಫೇಮಸ್ ಮಂಜಾನ ಡೈಲಾಗು ಬನ್ರೋ. ಮನೆಯಲ್ಲ ಸೇರ್ಕೊಂಡು ಏನ್ರ ಮಾಡ್ತೀರಿ ಮಾಡಿ ಬರ್ರ. ಸೋಂಬೇರಿಗಳಾಗ್ಬಿಟ್ಟಿದ್ರೆ ನನ್ನ ಮಕ್ಕಳು ಬರ್ರೆ. ನನ್ನ ಕೆಲಸ ಮಾಡ್ದಂಗಿಲ್ಲ ನೋಡ್ರಿ. ಬದಿ ಮೇಲಿಂದ ಅಲ್ಲೊಂತಲ್ಲಿ ಇದು ಮಾಡಿದೆ. ಅಲ್ಲಿಂದ ಸೀದಾ ಇವಾಗ ಕರೆಂಟಿನ ಮನೆಯೊಳಗೆ ಸೀದಾ ತಂದ್ಬಿಟ್ಟು ಕರೆಂಟಿನ ಮನೆಯೊಳಗೆ ಚೀಲ ಹಾಕೋಣ ಬರ್ರಿ. ಇವಾಗ ನೋಡಿ ಕರೆಂಟಿನ ಮನೆಯೊಳಗೆ ಹೆಂಗೈತೆ ಅಂತ. ಇವಾಗ ಇದನ್ನು ಸುರಿದ್ಬಿಟ್ಟು ತಿರ್ಗಿ ಚೀಲ ಸುರಿದಾತು. ಇವಾಗ ತಿರ್ಗಿ ಚೀಲ ತಗೊಂಡು ಹೋಗೋಣ ಬರ್ರಿ. ಇವಾಗ ಅಲ್ಲಿ ಸುರಿದ್ಬಿಟ್ಟು ಇವಾಗ ತಿರ್ಗಾ ಹೋಗ್ತಾ ಇದ್ದೀನಿ. ಈ ಮಡಿ ವಾದು ಆ ಮಡಿ ತುಂಬ್ಕೊಂಬಿಟ್ಟು ಬರೋಣ. ಆ ಮಡಿ ತುಂಬ್ಕೊಂಬಂದು ಇವಾಗ ಕೆಳಗಡೆ ನೋಡೋಣ ಬರ್ರಿ. ಇವಾಗ ಒಂದು ಚೀಲ ತಗೊಂಡೋರೋದಕ್ಕೆ ಬೆವ್ರು ನೀರು ಬದೈತೆ ನನಗೆ. ಆ ಮಡಿಲಿ ಇನ್ನೂ ಬೇಜಾನವೆ ಬರ್ರಿ. ನಿಮಗೆ ತೋರಿಸ್ತೀನಿ ಹೋಗ್ತಾ ಎಷ್ಟೆಷ್ಟವೆ ಏನು ಅಂತ. ಈಗ ಒಂದು ಚೀಲ ಹಾಕಿದ್ದೀನಲ್ಲ ಎಲ್ಲನೂ ನಿಮ್ಗೆ ಹಂಗೆ ವೀಡಿಯೋ ಮಾಡೋಕ್ಕಾಗಲ್ಲ.
ಎಲ್ಲೆಲ್ಲಿ ಗುಡ್ ಮಾಡಿದ್ದೀನಿ ಅಲ್ಲಲ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ. ಚೀಲ ಹೊತ್ಕೊಂಡು ಹೋಗೋದೆಲ್ಲ ವೀಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ, ಆಗಾಗಲೇ ಹೋಗ್ಬೇಕು. ಈಗ ಇದಿರೋ ನಗದಲ್ಲಿ ವೀಡಿಯೋ ಇಕ್ಬೇಕು ಬರ್ಬೇಕು. ಹಾಕಿದ್ದೆ ಇವಾಗ ಇನ್ನೂ 2 ಬಿದ್ದಾವೆ. ಶನಿವಾರ ಅಲ್ವಾ 2 ದಿನ ಅಂತ ಬಂದು. ಇಲ್ಲೊಂದೈತೆ ಟೊಮೊಟೊ ಹಾಕೋನಲ್ಲಿಗೆ. ನೆಕ್ಸ್ಟ್ ಇಲ್ಲೊಂದೈತೆ. ಕಾಯ ಏನಿದು? ಕಾಯಲ್ಲ, ಕಿಟ್ಟೋಯ್ತದ್ದು. ಇದು ಅಲ್ಲ, ಇದು ಬುಲ್ಡೆ. ಇಲ್ಲಿರೋವು ಇವೆರಡು ಕಾಯಿ. ಇಲ್ಲಿಂದ ತೆಗ್ದು ಅಲ್ಲಿಗೆ ಹಾಕೋಣ ಬರ್ರಿ. ಇಲ್ಲೊಂದೈತೆ ನೋಡ್ರಿ, ತೆಗ್ದು ಹಾಕ್ಬಿಟ್ಟು ಹೋಗೋಣ ಬರ್ರಿ. ಇವಾಗ ಅಲ್ಲೊಂದು ಗುಡ್ ಹಾಕಿದ್ದೀನಿ, ಅಲ್ಲೆಲ್ಲ ಒಂದು ಗುಡ್ ಹಾಕಿದ್ದೀನಿ, ತಿರ್ಗಿ ಅಲ್ಲೊಂದೈತೆ. ಇವೊಂದು ಚೀಲ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಚೀಲ ತುಂಬ್ಕೊಂಬಿಟ್ಟು ನಿಮಗೆ ಸಿಗ್ತೀನಿ ಬರ್ರಿ. ನಾನು ಟ್ರೈಪಾಡ್ ಆಂಟಿ ಮನೆ ಒಳಗೆ ಬಿಟ್ಟು ಬಂದೆ, ತರಲಿಲ್ಲ. ತುಂಬ್ಕೊಂಬಿಟ್ಟು ಸಿಗ್ತೀನಿ ನಿಮಗೆ. ಬಾಯ್. ಅಂತಲ್ಲಿ ಗುಡ್ ಮಾಡ್ಕೊಂಡೆ, ಇಲ್ಲೊಂತಲ್ಲಿ ಗುಡ್ ಮಾಡ್ಕೊಂಡು ಈ ಮರತ್ತಲ್ಲಿ. ಇವಾಗ ಇಷ್ಟ ಆಯ್ತು, ಅರ್ಧ ಚೀಲ ಆಯ್ತೆ. ಇವಾಗ ಅಲ್ಲೊಂದೈತೆ, ಅಲ್ಲಿ ಗುಡ್ ಮಾಡ್ಕೊಂಡು ಕರೆಂಟಿನ ಒಳಗೆ ಹೋಗೋಣ. ಇನ್ನು ಕೆಳಗೆ ಕಡೆ ತಕ್ಕ ಹೋಗಿ ಬರಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ. ಅಲ್ಲೋದಾಗಲೂ ವೀಡಿಯೋ ಮಾಡ್ತೀನಿ, ಸಿಗ್ತೀನಿ. ಚೀಲ ಆಯ್ತೆ, ಇದನ್ನು ತಗೊಂಡೋಗ್ಬಿಟ್ಟು ಕರೆಂಟಿನ ಮನೆ ಒಳಗೆ ಸುರಿದ್ಬಿಟ್ಟು ಬಂದು ಇನ್ನೊಂದು ಸತಿ ಆ ಕಡೆ ಕೆಳಗೆ ಹೋಗ್ಬೇಕು. ಕೆಳಗಡೆ ಒಂದು 5 ಮರ ಅವೆ, ಅಲ್ಲೂ ನೋಡಬೇಕು ಹೋಗಿ ಬರ್ರಿ. ಅಲ್ಲೋದಾಗ ಸಿಗ್ತೀನಿ ನಿಮಗೆ. ಅಲ್ಲಿ ಸುರಿದ್ಬಿಟ್ಟು ಅಲ್ಲಿ ಹೋಗೋಣ. ತಂದಿಷ್ಟು ನಾನು ಒಬ್ಬನೇ ಗುಡ್ ಮಾಡಿದ್ದೀನಿ. ಸುಮಾರು ಇಲ್ಲ ಅರ್ಧ ಲೋಡ್ ಅವೇನೋ. ಇಷ್ಟೆಲ್ಲ ನಾನೇ ಗುಡ್ ಮಾಡಿದ್ದೀನಿ. ಇವನ್ನ ಟ್ಯಾಕ್ಟ್ರಿ ಬಂದಾಗ ಮನೆ ತಗ ಹಾಕೊಂಡು ಹೋಗ್ಬೇಕು ಬರ್ರಿ. ಇವಾಗ ಕೆಳಗೆ ಹೋಗ್ಬಿಡೋಣ. ಇವಾಗ ಕೆಳಗಡೆದೊಂದು ನೋಡಿಬಿಟ್ರೆ ಮುಗೀತೀನಿ. ಬೇರೆ ತೋಟದ ಹತ್ರ ಹೋಗ್ಬೋದು ಅಲ್ಲಿಗೆ ಇನ್ನೊಂದು ತಕ್ಕೆ. ನೋಡಿರಿ ನೀರು ಹೆಂಗೆ ಹರಿತಾವೆ, ಸೆಗೆ ನೀರು ಕಾಣಲ್ಲ ನಿಮಗೆ ಬರ್ರಿ. ಕೆಳಗಡೆ ಬಂದಿದ್ದೆ, ಇಲ್ಲೊಂದು ಇವಾಗ ಕಾಯಿ ಬಿದ್ದಿಲ್ಲ. ಇವಾಗ ಅಲ್ಲಿ ಒಂದು 2 ಅಡಿಕೆ ಕಾಯಿ ಬಿದ್ದಾವೆ, ಅವನು ಹಾಯ್ಕೊಂಬಿಟ್ಟು ಹೋಗೋಣ. ಹೋಗ್ಬಿಟ್ಟು ಇವಾಗ ಚೀಲ ತಗೊಂಡು ಗಾಡಿನೂ ತಗೊಂಡು ಹಂಗೆ ಆಸೆ ಬರ್ತೀನಿ. ಇವಾಗ ಚೀಲ ಮಂತಕ್ಕೆ ತಗೊಂಡು ಹೋಗ್ಬೇಕು. ಚೀಲ ಬೇರೆ ತರಬೇಕು, ಚೀಲನೂ ಹರಿದು ಐತೆ. ಒಂದು ಅಡಿಕೆ ಗೊನೆ ಬಿದ್ದೈತೆ, ಇದನ್ನು ಚೀಲಕ್ಕೆ ತುಂಬ್ಕೊಂಡು ಹೋಗೋಣ ಬರ್ರಿ ಮಂತಕ್ಕೆ. ಯಾಕೋ ಬ್ಯಾಕ್ ಚೀಲಕ್ಕೆ ತುಂಬ್ಕೊಂಡು ಹೋಗ್ತಾ ಇದ್ದೀನಿ. ಯಾರೋ ದನ ಕುಡಿಸ್ತಾವ, ದನಕ್ಕೆ ನೀರು ಕುಡಿಸ್ತಾವ್ರು ನೋಡ್ರಿ. ಚೆನ್ನಾಗಿ ಕುಡಿಸು, ಚೆನ್ನಾಗಿ ಕುಡಿಸು. ಯಾವ ಮಾಡೋಣ, ಬಂದಿದೆ ಸುಮ್ಮನೆ ತಾಡ್ತಕ್ಕೆ. ಆರಾಮು. ಹಾಂ ಏ ಕಾಯಿ ಬರ್ರಿ. ಹಿಂಗೆ ದನ ಹೊಡ್ಕೊಂಡು ಬರ್ತಾರಲ್ಲ ಅವರು, ಈ ಕಡೆಗೆ ನೀರು ಕುಡ್ಸೋಕೆ ಬರೋದು. ನಮ್ಮ ತೋಟದ ಪಕ್ಕದಲ್ಲೇ ಐತಿ, ದಂಡೆಲ್ಲೇ ಐತಿ ಬರ್ರಿ. ಇವಾಗ ಸೀದಾ ಮಂತಕ್ಕೆ ಹೋಗೋಣ. ಇನ್ನೊಂದು ತೋಟಕ್ಕೆ ಹೋಗ್ತಿಲ್ಲ, ಯಾಕೆಂದ್ರೆ ಸತ್ತೆ ಬೆಳ್ಕೊಂಬಿಟ್ಟೆ ಜಾಸ್ತಿ. ಅಲ್ಲಿಗೆ ಹೋಗೋಕ್ಕೆ ಯಾಕೋ ಒಂಚೂರು ಬಗ್ಗೆ ಎದ್ನಲ್ಲ, ಹಾಗಾಗಿ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಸೀದಾ ಮನೆ ಹತ್ರ ಹೋಗ್ತಾ ಇದ್ದೀನಿ. ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಬರ್ರಿ. ಚೀಲ ತಗೊಂಬಿಟ್ಟು ತುಂಬ್ಕೊಂಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ ತೋಟದ ರೋಡಲ್ಲಿ. ಸೀದಾ ಇವಾಗ ಗಾಸಿ ಮನೆ ಹತ್ರ ಹೋಗೋಣ ಬರ್ರಿ. ಇವಾಗ ನಾನು ಇವಾಗ ಗೊಬ್ಬರ ಹಾಕ್ಸ್ಬೇಕು, ಎಲ್ಲ ಗೊಬ್ಬರ ಇಳಿಸ್ಬೇಕು ಬರ್ರಿ. ಇವಾಗ ಸೀದಾ ಮನೆ ಹತ್ರ ಹೋಗೋಣ. ಅಲ್ಲೇ ಊರ ಹತ್ರ ಬಂದಿದ್ದ, ಅಲ್ಲಿ ಕಾಣ್ತೈತಲ್ಲ ಅದೇ ಮನೆ ತಲ್ಲಿ ನಮ್ಮ ತೋಟ. ಊರ ಅಂತದ್ದು ಕಾಣಲ್ಲ ಬರ್ರಿ. ಸೀದಾ ಮಂತ ಹೋಗ್ಬಿಟ್ಟು ಸಿಗ್ತೀನಿ ಬರ್ರಿ. ಇವಾಗ ಚೀಲ ಎತ್ತಿಕ್ಬಿಟ್ಟು ಗಾಡಿ ಒಳಗೆ ನಿಲ್ಸೋಣ ಫಸ್ಟ್ ಆಫ್ ಆಲ್. ಇವಾಗ ನಿಜವಲ್ ಟ್ರೈಪಾಡ್ ಹೊಗೆ ಹಾಕೊಂಡೈತೆ. ಇಲ್ಲಿ ಇಕ್ಕೊಂಡು ಹೋಗ್ತಿದ್ದೆ ಇದೇ ಇದರಲ್ಲಿ, ಇಲ್ಲೇ ಎಲ್ಲೋ ಬಿದ್ದೋಯ್ತೆ ಅಂತ ಬಂದೆ. 6:30 ಆಗೈತೆ. ಹೋಯ್ತಾ ಗೈಸ್ ಟ್ರೈಪಾಡು. ಸೊಳ್ಳೆ ಬೇರೆ ಗೀತಾವೆ ತೋಟದ ಹತ್ರ, ಎಲ್ಲೂ ಸಿಗ್ತಾಯಿಲ್ಲ. ಒಂದು ರೌಂಡ್ ಅಲ್ಲೇ ತೋಟ ತನಕ ಹೋಗ್ಬಿಟ್ಟು ಬಂದೆ. ಲಿಟ್ರಲಿ ಟ್ರೈಪಾಡ್ ಹೊಗೆ ಅಂದ್ಕೊಂಡಿದ್ದೀನಿ. ನೋಡೋಣ ಮಂತಕ್ಕೆ ಹೋಗೋದ್ರೊಳಗೆ ಏನಾರು ಸಿಗುತ್ತಾ, ಇನ್ನೊಂದು ಸತಿ ನೋಡ್ಕೊಂಡು ಹೋಗ್ತೀನಿ.